ಇಡೀ ವಿಮಾನ ಪ್ರಯಾಣದ ಇತಿಹಾಸದಲ್ಲೇ ಅತಿ ದೊಡ್ಡ ದುರಂತಕ್ಕೆ ನಿನ್ನೆ ಅಹಮದಾಬಾದ್ ನೋವಿನ ಸಾಕ್ಷಿಯಾಗಿದೆ. ಖುಷಿಯಿಂದ ಲಂಡನ್ಗೆ ಹೊರಟಿದ್ದ ಜನ ತಮ್ಮ ಆಪ್ತರನ್ನ ಭೇಟಿಯಾಗಬೇಕು, ಒಂದು ಹೊಸ ಜೀವನ ಕಟ್ಕೊಳ್ಬೇಕು ಅಂತ ಲಂಡನ್ಗೆ ಹೊರಟಿದ್ದ ಜನ ಸಾವಿನ ಮನೆ ಸೇರಿದ್ದಾರೆ. ಈಗ ದುರಂತ ಸ್ಥಳಕ್ಕೆ ಪ್ರಧಾನಿ ಮೋದಿ ಆಗಮಿಸಿದ್ದಾರೆ. ಘಟನಾ ಸ್ಥಳದಲ್ಲಿ ಈಗಾಗಲೇ ಪರಿಶೀಲನೆ ಆರಂಭ ಆಗಿದೆ. ನಿನ್ನೆಯಿಂದಲೂ ಕೂಡ ಅಲ್ಲಿನ ಒಂದೊಂದು ದೃಶ್ಯಗಳು ಎಲ್ಲರನ್ನ ಬೆಚ್ಚಿ ಬೀಳಿಸ್ತಾ ಇದೆ. ದುರಂತದ ಸ್ಥಳಕ್ಕೆ ಪ್ರಧಾನಿ ಮೋದಿ ಆಗಮನ, ಅಧಿಕಾರಿಗಳ ಜೊತೆ ಮಾತಾಡಿ ಮಾಹಿತಿ ಪಡೆದುಕೊಳ್ತಾ ಇದ್ದಾರೆ. ಈಗಾಗಲೇ ಸಿಎಂ ಜೊತೆ ಚರ್ಚೆಯಾಗಿದೆ, ಟಾಟಾ ಗ್ರೂಪ್ ಜೊತೆಯೂ ಕೂಡ ಚರ್ಚೆಯಾಗಿದೆ. ಅಧಿಕಾರಿಗಳಿಂದ ಮಾಹಿತಿ ಪಡೆದುಕೊಳ್ತಾ ಇದ್ದಾರೆ. ಪ್ರಧಾನಿ ಮೋದಿಯ ತವರು ರಾಜ್ಯದಲ್ಲಿ ಹಿಂದೆಂದೂ ಕಾಣದ ಅತಿ ದೊಡ್ಡ ವಿಮಾನ ದುರಂತವನ್ನ ನಿನ್ನೆ ಎಲ್ಲರೂ ನೋಡಿದ್ದಾರೆ. ಯಾವ ರೀತಿ ಫ್ಲೈಟ್ ಧಗಧಗಿಸ್ತಾ ಇದೆ ಅನ್ನೋದನ್ನ, ಧಗಧಗಿಸ್ತಾ ಇತ್ತು ಅನ್ನೋದನ್ನ ನಮ್ಮ ಸ್ಕ್ರೀನ್ ನಲ್ಲಿ ನೀವು ನೋಡ್ತಾ ಇದ್ದೀರಾ. ಖುಷಿಯಾಗಿ ಟೇಕ್ ಆಫಿನ ಆ ಕ್ಷಣಗಳಿದ್ವಲ್ಲ, ಅದು ಹೆಚ್ಚು ಕಾಲ ಉಳಿಲಿಲ್ಲ. ವೀಕ್ಷಕರೇ, ನೀವೀಗ ನೋಡ್ತಾ ಇರೋ ವಿಜುವಲ್ಸ್ ಇದೆಯಲ್ಲ, ಅದು ಕಟ್ಟಡಗಳು ಧ್ವಂಸ ಆಗಿರೋದು. ಯಾಕೆ ಅಂದ್ರೆ 1.25 ಲಕ್ಷ ಇಂಧನ ಇತ್ತು, 1.25 ಲಕ್ಷ ಲೀಟರ್ ಇಂಧನ ಇತ್ತು ಆ ವಿಮಾನದಲ್ಲಿ. ವಿಮಾನ ಬಂದು ಬಡಿದ ರಭಸಕ್ಕೆ ಆ ಕಟ್ಟಡಗಳ ಧ್ವಂಸ ಆಗಿರೋದನ್ನ ನೀವು ನೋಡ್ತಾ ಇದ್ದೀರಿ. ಘಟನಾ ಸ್ಥಳಕ್ಕೆ ಪ್ರಧಾನಿ ಮೋದಿ ಬರ್ತಾ ಇರೋ ದೃಶ್ಯ ಒಂದು ಕಡೆ ನೀವು ನೋಡ್ತಾ ಇದ್ದೀರಾ, ಮತ್ತೊಂದು ಕಡೆ ವಿಮಾನ ಪತನದ ದೃಶ್ಯ ನೀವು ನೋಡ್ತಾ ಇದ್ದೀರಾ. ಟೇಕ್ ಆಫ್ ಆಗತಾ ಇದ್ದ ಹಾಗೆ ಕೆಳಗೆ ಬಡಿತು ವಿಮಾನ. ಬಡಿದ ತಕ್ಷಣ ಅಲ್ಲಿಂದ ಬೆಂಕಿ ಉಂಡೆ ಒಂದು ಹೊರಕ್ಕೆ ಚಿಮ್ಮಿದ ದೃಶ್ಯ ನೀವು ನೋಡ್ತಾ ಇದ್ದೀರಿ. ವಿಮಾನ ದುರಂತದ ನಂತರ ದಟ್ಟ ಹೊಗೆ ನೀವು ನೋಡ್ತಾ ಇದ್ದೀರಾ. ಒಂದು ಕಡೆ ರಕ್ಷಣಾ ಕಾರ್ಯಾಚರಣೆ, ಮತ್ತೊಂದು ಕಡೆ ವಿಮಾನ ದುರಂತದ ಸ್ಥಳದಿಂದ ಕಪ್ಪು ಹೊಗೆ. ಆ ರಭಸಕ್ಕೆ ಪ್ರಯಾಣಿಕರು, ಸಿಬ್ಬಂದಿ, ಪೈಲಟ್ ಸೇರಿದಂತೆ ಎಲ್ಲರೂ ಸಜೀವ ದಹನ ಆಗಿದ್ದಾರೆ. ಅಲ್ಲಿನ ಸಾರ್ವಜನಿಕರಿಂದ ಹಿಡಿದು ಎಲ್ಲ ಸಿಬ್ಬಂದಿಗಳು ಅಲ್ಲಿರೋ ಪ್ರತಿಯೊಬ್ಬರನ್ನು ಉಳಿಸುವ ಕೊನೆ ಕ್ಷಣದ ಪ್ರಯತ್ನಗಳನ್ನ ಮಾಡಿದ್ರು. ಆದರೆ ಅದು ಯಶಸ್ವಿ ಆಗಲೇ ಇಲ್ಲ. ಆ ಕಟ್ಟಡಕ್ಕೆ ಬಡಿದದ್ದನ್ನ ನೀವು ನೋಡ್ತಾ ಇದ್ದೀರಾ. ಅಜ್ಜಿನ ನೋಡೋದಕ್ಕೆ, ಬರ್ತ್ಡೇ ಸೆಲೆಬ್ರೇಟ್ ಮಾಡೋದಕ್ಕೆ ಅಂತ ಬಂದ ಮೊಮ್ಮಕ್ಕಳು, ಲಂಡನ್ನಲ್ಲಿ ಹೊಸದಾಗಿ ಜೀವನ ಕಂಡುಕೊಳ್ಬೇಕು ಅಂತ ಹೊರಟಿದ್ದ ಕುಟುಂಬ, ಮಗಳನ್ನ ನೋಡೋದಕ್ಕೆ ಅಂತ ಹೊರಟ ಮಾಜಿ ಮುಖ್ಯಮಂತ್ರಿ ಸೇರಿದಂತೆ ಪ್ರಯಾಣಿಕರ ಕನಸು ಕಮರಿ ಹೋಗಿ ಸಾವಿನ ಮನೆ ಸೇರಿದ್ದಾರೆ. ರೈಟ್, ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಹಂಚ್ಕೊಳ್ಳೋದಕ್ಕೆ ನಮ್ಮ ಜೊತೆ ಲೈವ್ ನಲ್ಲಿ ಅಹಮದಾಬಾದ್ನಿಂದ ನಮ್ಮ ಪ್ರತಿನಿಧಿ ಶಶಿಶೇಖರ್ ಜಾಯ್ನ್ ಆಗ್ತಾ ಇದ್ದಾರೆ. ಶಶಿ, ಪ್ರಧಾನಿ ಮೋದಿ ಈಗಾಗಲೇ ಬಂದಿದ್ದಾರೆ, ಟಾಟಾ ಗ್ರೂಪ್ನ ಜೊತೆ ಅವರು ಮಾತಾಡಿದ್ದಾರೆ ಅನ್ನೋ ಇನ್ಫಾರ್ಮೇಶನ್ ಬರ್ತಾ ಇದೆ. ಇದರ ಜೊತೆಗೆ ಸಿಎಂ ಜೊತೆನೂ ಮಾತಾಡಿದ್ದಾರೆ ಅನ್ನೋ ಇನ್ಫಾರ್ಮೇಶನ್ ಬರ್ತಾ ಇದೆ. ಅಧಿಕಾರಿಗಳಿಂದ ಮಾಹಿತಿ ಕಲೆಕ್ಟ್ ಮಾಡ್ತಿದ್ದಾರೆ ಅಂತಿದೆ. ಸೊ ಇವತ್ತಿನ ಎಷ್ಟು ಹೊತ್ತಿಗೆ ಘಟನಾ ಸ್ಥಳಕ್ಕೆ ಹೋಗ್ತಾರೆ ಅವರು? ಪ್ರಧಾನಿ ನರೇಂದ್ರ ಮೋದಿ ಕೆಲವೇ ಕ್ಷಣಗಳ ಹಿಂದೆ ಅಹಮದಾಬಾದ್ ಏರ್ಪೋರ್ಟ್ಗೆ ಬಂದಿಳಿದ್ರು. ಅವರನ್ನ ಗುಜರಾತ್ನ ಸಿಎಂ ಮತ್ತು ಅಧಿಕಾರಿಗಳು ಸ್ವಾಗತ ಮಾಡಿದ್ದಾರೆ. ಗುಜರಾತ್ನ ಅಹಮದಾಬಾದ್ನ ಏರ್ಪೋರ್ಟ್ನಲ್ಲೇ ಅವರು ಘಟನೆಗೆ ಸಂಬಂಧಪಟ್ಟಂತೆ ಮಾಹಿತಿಯನ್ನು ಪಡೆದುಕೊಳ್ತಾ ಇದ್ದಾರೆ. ಆ ಸಂದರ್ಭದಲ್ಲಿ ಟಾಟಾ ಗ್ರೂಪ್ನ ಅಧಿಕಾರಿಗಳು, ಅಂದ್ರೆ ಏರ್ ಇಂಡಿಯಾದ ಅಧಿಕಾರಿಗಳು ಕೂಡ ಅಲ್ಲಿದ್ರು. ಜೊತೆಗೆ ಗುಜರಾತ್ನ ಸಿಎಂ ಕೂಡ ಅಲ್ಲಿದ್ರು. ಡಿಜಿಸಿಎಯ ಅಧಿಕಾರಿಗಳಿದ್ರು, ನಾಗರಿಕ ವಿಮಾನಯಾನ ಸಚಿವಾಲಯದ ಅಧಿಕಾರಿಗಳು. ಅವರಿಂದ ಪ್ರಾಥಮಿಕ ಮಾಹಿತಿಯನ್ನ ಪಡೆದುಕೊಂಡಿದ್ದಾರೆ.
ಯಾವುದೇ ಕ್ಷಣದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಘಟನೆ ನಡೆದಿರುವಂತಹ ಸ್ಥಳ ಅಹಮದಾಬಾದ್ ಏರ್ಪೋರ್ಟ್ನಿಂದ 4ರಿಂದ 5 ಕಿಲೋಮೀಟರ್ ದೂರದಲ್ಲಿದೆ. ಏರಿಯಲ್ ರೂಟ್ನಲ್ಲಿ 2 ಕಿಲೋಮೀಟರ್ ದೂರ ಆಗುತ್ತೆ. ಮೇಘಾನಿ ನಗರ ಇಲ್ಲಿಗೆ ಬರುವಂತಹ ಸಾಧ್ಯತೆ ಇದೆ. ನರೇಂದ್ರ ಮೋದಿ ಅವರು ಇಲ್ಲಿಗೆ ಬರ್ತಾರೆ ಅಂತ ಅಗತ್ಯ ವ್ಯವಸ್ಥೆಯನ್ನ ಮಾಡಿಕೊಳ್ಳಲಾಗಿದೆ. ಈಗಾಗಲೇ SPG ಟೀಮ್ ಇಲ್ಲಿಗೆ ಬಂದು ಸೆಕ್ಯೂರಿಟಿ ಕ್ಲಿಯರೆನ್ಸ್ ಅನ್ನ ಮಾಡಿದೆ, ಬಿಗಿ ಭದ್ರತೆಯನ್ನ ಮಾಡಿಕೊಳ್ಳಲಾಗಿದೆ. ನಾವು ಇರುವಂತಹ ಸ್ಥಳ ನಿನ್ನೆ ವಿಮಾನದ ದುರಂತ ನಡೆದಂತಹ ಸ್ಥಳ BJ ಹಾಸ್ಟೆಲ್ನ ದೃಶ್ಯವನ್ನ ನೀವೀಗ ನೋಡ್ತಾ ಇದ್ದೀರಿ. ಈ BJ ಹಾಸ್ಟೆಲ್ಗೆ ಟೇಕ್ ಆಫ್ ಆದಂತಹ ವಿಮಾನ ಕೇವಲ 32 ಸೆಕೆಂಡ್ಗಳಲ್ಲಿ ಬಂದು ಈ ಕಟ್ಟಡಕ್ಕೆ ಅಪ್ಪಳಿಸ್ತು. ಅದಾದ ನಂತರ ದೊಡ್ಡ ಸ್ಫೋಟ ಆಯಿತು. ಈವರೆಗೆ ಸಾವಿನ ಸಂಖ್ಯೆ 265 ಜನ ಮೃತಪಟ್ಟಿದ್ದಾರೆ. ಅದರಲ್ಲಿ ಪ್ರಯಾಣಿಕರು 241, ಉಳಿದ 24 ಜನ ಹಾಸ್ಟೆಲ್ನಲ್ಲಿದ್ದಂತಹ ವಿದ್ಯಾರ್ಥಿಗಳು ಅನ್ನುವಂತಹ ಮಾಹಿತಿ ಬರ್ತಾ ಇದೆ. ಈ ಅಪಾರ್ಟ್ಮೆಂಟ್ ನ ಸುತ್ತ ಒಂದು 3-4 ಎಕರೆ ಖಾಲಿ ಪ್ರದೇಶ ಇದೆ, ಮರಗಿಡಗಳಿರುವಂತಹ ಪ್ರದೇಶ. ಮಧ್ಯದಲ್ಲಿ ಹಾಸ್ಟೆಲ್ ಇದೆ. ಯಾವುದೇ ವಸತಿ ಮನೆಗಳಿಲ್ಲ. ಆ ಕಾರಣದಿಂದಾಗಿ ಅವಘಡದ ತೀವ್ರತೆ ಒಂದ್ ಸ್ವಲ್ಪ ಮಟ್ಟಿಗೆ ಕಡಿಮೆಯಾಗಿದೆ. ಮನೆಗಳೇನಾದ್ರೂ ಇದ್ದಿದ್ರೆ ದುರ್ಘಟನೆ ಇನ್ನಷ್ಟು ಭೀಕರ ಆಗ್ತಾ ಇತ್ತು. ಈಗಾಗಲೇ 265 ಜನ ಬಲಿಯಾಗಿದ್ದಾರೆ. ಸಾವಿನ ಸಂಖ್ಯೆ ಇನ್ನಷ್ಟು ಹೆಚ್ಚಳವಾಗುವಂತಹ ಅಪಾಯ ಇತ್ತು. ಏರ್ಪೋರ್ಟ್ನಿಂದ ಟೇಕ್ ಆಫ್ ಆದಂತಹ ಕೇವಲ 32 ಸೆಕೆಂಡ್ಗಳಲ್ಲಿ ವಿಮಾನ ಈ ಅಪಾರ್ಟ್ಮೆಂಟ್ನ ಬಿಲ್ಡಿಂಗಿಗೆ ಅಪ್ಪಳಿಸ್ತು. ಆ ಕಾರಣದಿಂದಾಗಿ ಅಪಾರ್ಟ್ಮೆಂಟ್ನಲ್ಲಿದ್ದಂತಹ ಮತ್ತು ಹಾಸ್ಟೆಲ್ನಲ್ಲಿದ್ದಂತಹ ವಿದ್ಯಾರ್ಥಿಗಳಿಗೆ ಸಾಕಷ್ಟು ಹಾನಿಯಾಗಿದೆ. 60ರಿಂದ 80 ಜನ ವಿದ್ಯಾರ್ಥಿಗಳಿದ್ರು. ನಮ್ಮ ಕ್ಯಾಮ್ರಾದಲ್ಲಿ ಈಗ ವಿಮಾನವನ್ನು ನೋಡ್ತಿದ್ದೀರಿ ನೀವು. ಅಹಮದಾಬಾದ್ ಏರ್ಪೋರ್ಟ್ನಿಂದ ಟೇಕ್ ಆಫ್ ಆಗುವಂತಹ ವಿಮಾನಗಳು ಇದೇ ವಾಯು ಮಾರ್ಗದ ಮೂಲಕವಾಗಿ ಪಾಸ್ ಆಗಬೇಕು. ಅದೇ ರೀತಿಯಾಗಿ ಏರ್ ಇಂಡಿಯಾ 857 ಕೂಡ ವಿಮಾನ ಕೂಡ ಇದೇ ಮಾರ್ಗದಲ್ಲಿ ಬಂತು. ಆದರೆ ಟೇಕ್ ಆಫ್ ಆಗುವಲ್ಲಿ ವಿಫಲ ಆಗಿ 625 ಅಡಿ ಎತ್ತರದಲ್ಲಿದ್ದಂತಹ ಸಂದರ್ಭದಲ್ಲಿ ಎತ್ತರಕ್ಕೆ ಹೋಗಲಾಗದೆ ಈ ಕಟ್ಟಡಕ್ಕೆ ಅಪ್ಪಳಿಸ್ತು. ಅದಾದ ನಂತರ ನಡೆದಂತಹ ದುರ್ಘಟನೆ ಮಂಗಳೂರಿನ ವಿಮಾನ ದುರಂತ ನಡೆದಂತಹ 15 ವರ್ಷಗಳ ನಂತರ ಅದಕ್ಕಿಂತಲೂ ದೊಡ್ಡ ದುರಂತ ನಡೆದಿದೆ. ಮಂಗಳೂರಿನಲ್ಲಿ ನಡೆದಂತಹ ದುರಂತದಲ್ಲಿ 158 ಜನ ಬಲಿಯಾಗಿದ್ರು. ಈಗ ಈ ದುರಂತದಲ್ಲಿ ಈವರೆಗೆ 265 ಜನ ಬಲಿಯಾಗಿದ್ದಾರೆ. ಇತ್ತೀಚಿನ ವರ್ಷಗಳಲ್ಲಿ ಭಾರತದಲ್ಲಿ ನಡೆದಂತಹ ಅತಿ ದೊಡ್ಡ ವಿಮಾನ ದುರಂತ ಇದು. ಈಗ DGCA ಅಧಿಕಾರಿಗಳು ತನಿಖೆಗೆ ಆದೇಶವನ್ನ ಮಾಡಿದ್ದಾರೆ. ತನಿಖೆ ಈಗಾಗಲೇ ಆರಂಭ ಆಗಿದೆ. ಈ ತನಿಖೆಯಲ್ಲಿ ಕಾರಣ ಏನು, ಟೆಕ್ನಿಕಲ್ ರೀಸನ್ ಅಂತ ಹೇಳಲಾಗ್ತಾ ಇದೆ. ಹಾಗಿದ್ರೆ ಆ ಟೆಕ್ನಿಕಲ್ ರೀಸನ್ ಏನು ಅಂತ ಕಂಡುಹಿಡಿಯುವಂತಹ ಪ್ರಯತ್ನ ಆಗುತ್ತೆ. ಅದಕ್ಕಾಗಿ ಬ್ಲಾಕ್ ಬಾಕ್ಸ್ ಅನ್ನ ಹುಡುಕುವಂತಹ ಪ್ರಯತ್ನವನ್ನ DGCA ಅಧಿಕಾರಿಗಳು ಮತ್ತು ಅಹಮದಾಬಾದ್ನ ಪೊಲೀಸರು ಮಾಡ್ತಾ ಇದ್ದಾರೆ. ಯಾವುದೇ ಒಂದು ನಾಗರಿಕ ವಿಮಾನದ ಕಾಕ್ಫಿಟ್ ನಲ್ಲಿ 2 ಬ್ಲಾಕ್ ಬಾಕ್ಸ್ ಗಳಿರುತ್ತೆ. ಒಂದು ಬ್ಲಾಕ್ ಬಾಕ್ಸ್ ನಲ್ಲಿ ಫ್ಲೈಟ್ ಡೇಟಾ ರೆಕಾರ್ಡ್ ಆದ್ರೆ, ಮತ್ತೊಂದು ಬ್ಲಾಕ್ ಬಾಕ್ಸ್ ನಲ್ಲಿ ಕಾಕ್ಫಿಟ್ ನಲ್ಲಿರುವಂತಹ ಪೈಲಟ್ಗಳು ಮಾತನಾಡುವಂತಹ ಆಡಿಯೋ ಸಂಭಾಷಣೆ ರೆಕಾರ್ಡ್ ಆಗಿರುತ್ತೆ. ನೀವು ಅಹಮದಾಬಾದ್ ಏರ್ಪೋರ್ಟ್ ನ CCTVಯಲ್ಲಿ ರೆಕಾರ್ಡ್ ಆದಂತಹ ದೃಶ್ಯವನ್ನ ನೋಡಿದ್ರೆ ಟೇಕ್ ಆಫ್ ಆದ ಕೇವಲ 32 ಸೆಕೆಂಡ್ಗಳಿಗೆ ವಿಮಾನ ಪತನ ಆಗಿದೆ. ಟೇಕ್ ಆಫ್ ಆಗ್ತಿದ್ದಂತೆ ಬಹುಶಃ ಟೆಕ್ನಿಕಲ್ ಸಮಸ್ಯೆ ಕಾಣಿಸಿಕೊಂಡಿದೆ. ಆ ತಕ್ಷಣಕ್ಕೆ ಪೈಲಟ್ಗಳು ATC ಏರ್ ಟ್ರಾಫಿಕ್ ಕಂಟ್ರೋಲ್ ಅನ್ನು ಸಂಪರ್ಕಿಸುವಂತಹ ಪ್ರಯತ್ನ ಮಾಡ್ತಾರೆ. ವಾಪಸ್ ATC ಇಂದ ಪೈಲಟ್ಗಳನ್ನು ಸಂಪರ್ಕಿಸುವ ಸಂದರ್ಭಕ್ಕೆ ಅಷ್ಟರಲ್ಲಾಗಲೇ ಪತನ ಆಗಿತ್ತು. ಕಾರಣ ಏನು ಅಂತ ತಿಳಿದುಕೊಳ್ಳುವಂತಹ ಪ್ರಯತ್ನವನ್ನ DGCA ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ಈಗಾಗಲೇ ಅದಕ್ಕಾಗಿ ತನಿಖೆಯನ್ನ ಆರಂಭ ಮಾಡಿದೆ. ಬ್ಲಾಕ್ ಬಾಕ್ಸ್ ಹುಡುಕಾಟವನ್ನ ಮಾಡ್ತಾ ಇದ್ದಾರೆ. ಯಾಕೆಂದ್ರೆ ದೊಡ್ಡ ಮಟ್ಟದ ಬ್ಲಾಸ್ಟ್ ಆಗಿತ್ತು. ಆ ಕಾರಣದಿಂದಾಗಿ ಎಲ್ಲವೂ ಸುಟ್ಟು ಕರಕಲಾಗಿದೆ. ಈ ಸಂದರ್ಭದಲ್ಲಿ ಬ್ಲಾಕ್ ಬಾಕ್ಸ್ ಎಲ್ಲಿದೆ ಅನ್ನುವಂತಹ ಹುಡುಕುವ ಪ್ರಯತ್ನ ನಿನ್ನೆ ಸಂಜೆಯಿಂದಲೂ ಆಗ್ತಾ ಇದೆ. ಮೊದಲಿಗೆ ರೆಸ್ಕ್ಯೂ ಆಪರೇಷನ್ ಮಾಡೋದಕ್ಕೆ ಅಂದ್ರೆ ಅದನ್ನ ಮೊದಲಿಗೆ ಮಾಡಿದ್ರು. ರೆಸ್ಕ್ಯೂ ಆಪರೇಷನ್ ಎಲ್ಲವೂ ಮುಗಿದಿದೆ. 265 ಬಾಡಿಗಳನ್ನ ಇಲ್ಲಿಂದ ಸಿವಿಲ್ ಆಸ್ಪತ್ರೆಗೆ ಸಾಗಿಸಲಾಗಿದೆ. ಜೊತೆಗೆ ಹಾಸ್ಟೆಲ್ನಲ್ಲಿದ್ದಂತಹ 40ರಿಂದ 50 ಜನ ಇಂಜೂರ್ ಆಗಿದ್ದಾರೆ. ಅವರನ್ನು ಕೂಡ ಆಸ್ಪತ್ರೆಗೆ ಸಾಗಿಸಲಾಗಿದೆ. ಈಗ ಘಟನೆಗೆ ಕಾರಣ ಏನು, ತಾಂತ್ರಿಕ ದೋಷ ಅನ್ನುವುದಾದ್ರೆ ಆ ದೋಷ ಯಾವುದು ಅನ್ನುವಂತಹ ಹುಡುಕುವಂತಹ ಪ್ರಯತ್ನ ಆಗ್ತಾ ಇದೆ. ಈಗ ಏರ್ ಇಂಡಿಯಾ ವಿಮಾನ ದುರಂತಕ್ಕೆ ಕಾರಣ ಏನು ಅಂತ DGCA ಒಂದು ಅಂದಾಜನ್ನ ಮಾಡ್ತಾ ಇದೆ. ಒಂದು 4 ಕಾರಣಗಳನ್ನ ಅಂದಾಜು ಮಾಡ್ತಾ ಇದೆ. ಅದರಲ್ಲಿ ಪ್ರಾಥಮಿಕವಾಗಿ ಕಾರಣ 1 ಅಂತ ಹೇಳೋದಾದ್ರೆ, ಒಂದು
ಪೈಲಟ್ ಕಡೆಯಿಂದ ಏನಾದರೂ ಎರರ್ ಆಗಿರಬಹುದಾ ಅನ್ನುವಂತಹ ಅಂದಾಜನ್ನ ಮಾಡಲಾಗ್ತಾ ಇದೆ. ಆದರೆ ಈ ಸಾಧ್ಯತೆ ತುಂಬಾ ಕಡಿಮೆ ಇದೆ ಅಂತ ಹೇಳಲಾಗ್ತಾ ಇದೆ. ಯಾಕಂದ್ರೆ ಅನುಭವಿ ಪೈಲಟ್ ಇದ್ರು, 8,000 ಗಂಟೆಗಳ ಕಾಲ ವಿಮಾನವನ್ನ ಹಾರಾಟ ಮಾಡಿದಂತಹ ಅನುಭವ ಕ್ಯಾಪ್ಟನ್ ಅವರಿಗಿತ್ತು. ಆ ಕಾರಣದಿಂದಾಗಿ ಆ ಸಾಧ್ಯತೆ ಕಡಿಮೆ ಇದೆ ಅಂತ ಅಂದುಕೊಂಡ್ರು ಕೂಡ ಕಾರಣಗಳ ಪಟ್ಟಿಯಲ್ಲಿ ಅದನ್ನೊಂದು ಸಂಭಾವ್ಯ ಸಾಧ್ಯತೆ ಅಂತ DGCA ಅಧಿಕಾರಿಗಳು ಊಹಿಸ್ತಾ ಇದ್ದಾರೆ. ಮತ್ತೊಂದು ಮೆಕ್ಯಾನಿಕಲ್ ಫೇಲ್ಯೂರ್ನಿಂದ ಈ ಘಟನೆ ಆಗಿರಬಹುದು ಅನ್ನುವ ಮತ್ತೊಂದು ಅಂದಾಜು ಮಾಡಿಕೊಂಡು, ಅಂದ್ರೆ ಮಷಿನರಿ ಫೇಲ್ಯೂರ್ನಿಂದ ಈ ದುರ್ಘಟನೆ ಸಂಭವಿಸಿರಬಹುದು ಅಂತ. ಮತ್ತೊಂದು ರೀಸನ್ ಆಬ್ವಿಯಸ್ಲಿ ಎಲ್ಲ ವಿಮಾನ ದುರಂತಗಳಲ್ಲೂ ಕೂಡ ಎಂಜಿನ್ ವೈಫಲ್ಯ ಅನ್ನುವಂತಹ ಪ್ರಶ್ನೆ ಬರುತ್ತೆ. ಬೋಯಿಂಗ್ 787 ಡ್ರೀಮ್ ಲೈನರ್ ವಿಮಾನದಲ್ಲಿ 2 ಎಂಜಿನ್ಗಳಿದ್ವು, ಟ್ವಿನ್ ಎಂಜಿನ್ ಇದ್ದಂತಹ ವಿಮಾನ. 2 ಎಂಜಿನ್ಗಳು ವಿಫಲವಾಗಿರುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಸಾಮಾನ್ಯವಾಗಿ 2 ಎಂಜಿನ್ಗಳು ಅಟ್ ದ ಸೇಮ್ ಟೈಮ್ ಒಂದೇ ಬಾರಿಗೆ ವಿಫಲವಾಗುವಂತಹ ಸಾಧ್ಯತೆ ಕಡಿಮೆ ಇರುತ್ತೆ. ಇಡೀ ಇತಿಹಾಸದಲ್ಲಿ 7 ರಿಂದ 8 ಘಟನೆಗಳಷ್ಟೇ ನಡೆದಿದ್ದಾವೆ. ಆ ಸಾಧ್ಯತೆ ಇರಬಹುದು ಅಂತ ಅಂದಾಜು ಮಾಡಲಾಗ್ತಾ ಇದೆ. ಜೊತೆಗೆ ಟೇಕ್ ಆಫ್ ಸಂದರ್ಭದಲ್ಲಿ ಅಕ್ಕಿ ಡಿಕ್ಕಿಯಾಗಿ ನಿಯಂತ್ರಣ ತಪ್ಪಿ ಏನಾದರೂ ಅವಘಡ ಆಗಿದೆಯಾ ಅಂತ ಈ ರೀತಿಯಾದಂತಹ ಕಾರಣಗಳ ಬಗ್ಗೆ ಪರಿಶೀಲನೆಯನ್ನ ಮಾಡಲಾಗ್ತಾ ಇದೆ. ಆದರೆ ಎಕ್ಸಾಕ್ಟ್ ರೀಸನ್ ಗೊತ್ತಾಗೋದು ತನಿಖೆಯನ್ನ ಮಾಡಿ ಬ್ಲಾಕ್ ಬಾಕ್ಸ್ ಸಿಕ್ಕ ನಂತರ ಮತ್ತು ಅಧಿಕಾರಿಗಳು ಸ್ಥಳದಲ್ಲಿ ಪರಿಶೀಲನೆ ಮಾಡಿ ತನಿಖೆಯನ್ನ ಮುಂದುವರಿಸಿದ ನಂತರ ಎಕ್ಸಾಕ್ಟ್ ರೀಸನ್ ಏನು ಅಂತ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.